ಒಂದು ಈ ಸಿಸ್ಟಮ್ ಬಂದ್ ಆಗ್ಬೇಕು. 1 ವರ್ಷ 2 ವರ್ಷ ತೆಗಿಯುವಂತ ಕೆಲಸದ ಸಿಸ್ಟಮ್ ಬಂದ್ ಆಗ್ಬೇಕು. ಕಂಟಿನ್ಯೂಟಿ ಕೊಟ್ರೆ ಚಲೋ ಕೆಲಸ ಮಾಡ್ಬೇಕು. ಇಲ್ಲಪ್ಪ ಇದು ಮಾಡಕ್ ಆಗೋದಿಲ್ಪ ಅಂದ್ರ ಎಜುಕೇಶನ್ ಸಿಸ್ಟಮ್ ಬಂದ್ ಆಗ್ಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟ. ಸೊ ಎಜುಕೇಶನ್ ಸಿಸ್ಟಮ್ ಎದಕ್ಕೆ ಬಂದ್ ಆಗ್ಬೇಕಪ್ಪ ಅಂತಂದ್ರ ಇವತ್ತು ಮನಿ ಒಳಗ ಸಾಲ ಮಾಡುವಂತ ತಪ್ತೈತಿ. ಇವತ್ತು ಒಂದು ಸಂಘದೊಳಗ ಸಾಲ ತೆಗಿಸಿರ್ತಾರಪ್ಪ ಅಂತಂದ್ರ ಆ ಸಂಘದವ್ರು ಇವತ್ತ ಕಂತ ತುಂಬ್ಲಿಕ್ಕೆ ಬಿಡುದಿಲ್ಲ, ಬಂದ್ ಬಾಕಲಿಂದ ಇರ್ತಾರ. ಯಾಕಂದ್ರ ಅವ್ರ ತಪ್ಪನ್ನ ನಾ ಹೇಳಾತಿಲ್ಲ, ಯಾಕಂದ್ರ ಅವ್ರು ಹೆಂಗ್ ಸಾಲ ಕೊಟ್ಟಿರ್ತಾರ ಮತ್ ನಾವ್ ಕೊಡಬೇಕಾಕೈತಿ ಈ ಸೋಣಿನ ಮ್ಯಾಗ. ಸೊ ಸಾಲ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಸಂಬಂಧ ಎದಕ್ಕಪ್ಪ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಸಂಬಂಧ. ಇವತ್ತು ಎಜುಕೇಶನ್ ಸಿಸ್ಟಮ್ ಈ ತರ ತೊಂದ್ರೆ ಆಗಾಕತ್ತಪ್ಪ ಅಂತಂದ್ರೆ ಸೊ ಎಜುಕೇಶನ್ ಸಿಸ್ಟಮ್ ನಮ್ಗೆ ಎದಕ್ ಬೇಕಾ? ಎಜುಕೇಶನ್ ಸಿಸ್ಟಮ್ ಬಂದ್ ಮಾಡ್ಬಿಟ್ರಲ್ಲ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ನಾನ್ ನಿಮ್ಮ ಪ್ರೀತಿಯ PU Media 23 ಯೂಟ್ಯೂಬರ್. ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಸಿ ಗ್ರಾಮದೊಳಗ ಸಣ್ಣ ಪುಟ್ಟ ಕಲಾವಿದರು ಇರ್ತಕ್ಕಂಥವ್ರು. ಸೊ ಇವ್ರು ಬಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಅನ್ಸದ, ಸಿಂಗರ್, ಒಳ್ಳೆ ಕಾಮಿಡಿ ಆಕ್ಟರ್ ಮಾರುತಿ ಗೊಲ್ಲರ್ ಅಂತಂದ. ಸೊ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ. ಇವತ್ತ ವಿಷಯ ಯಾವ್ದ್ರ ಬಗ್ಗೆ ಮಾತಾಡಕತ್ತೀವಪ್ಪ ಅಂತಂದ್ರ ನಮ್ಮೊಳಗ ಒಂದು ಡಿಸ್ಕಷನ್ ಮಾಡತ್ತೀವಿ. ಸೊ ನಮ್ಮ ಊರೊಳಗೆ ಏನ್ ಆಗಾಕತ್ತೈತಿ, ಏನ್ ನಡೆಯಕತ್ತೈತಿ, ತೊಂದರೆಗಳು ಏನಾಗತ್ತ ಅಂದ್ರೆ ಸಣ್ಣ ಪುಟ್ಟ ಕಲಾವಿದರಿಗೆ ಏನ ಇಲ್ಲಿ ಆಗಾಕತ್ತ ಅನ್ನೋದನ್ನ ನಾವು ಈ ವಿಡಿಯೋದ ಮುಖಾಂತರ ಮುಂದೆ ಏನೋ ಒಂದು ಸಣ್ಣ ಪುಟ್ಟ ಹಂಚ್ಕೋಬೇಕು ಒಂದು ಆಸೆ. ಸೊ ಈ ವಿಡಿಯೋದೊಳಗ ಏನಾದ್ರು ತಪ್ಪಾಗಿ ಮಾತಾಡಿದ್ರ, ತಪ್ಪಾಗಿ ಏನಾದ್ರು ನಿಮ್ಗೆ ಕಂಡು ಬಂದ್ರ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀವಿ. ಮೊದಲನೇದಾಗಿ ಇವರ ಮಾರುತಿಯಣ್ಣವ್ರ ಜೊತೆ ನಾನು ಇವಾಗ ಒಂದಿಷ್ಟು ಕ್ವಶನ್ಸ್ ಅನ್ನ ಒಳ್ಳೆ ನಿಮ್ಮ ಜೊತೆ ಒಂದಿಷ್ಟು ಕ್ವಶನ್ಸ್ ಅನ್ನ ನಾನು ಕೇಳ್ಕೊಂತ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಸಂಶಿ ಗ್ರಾಮದೊಳಗ ಎಷ್ಟೋ ಜನ ಕಲಾವಿದರ ಅದಾರ. ಎಕ್ಸಾಂಪಲ್ ಇವ್ರಿಗೆ ತಗೊಳ್ಳೋಣ ಇವತ್ತ. ಸೊ ಇವಾಗ ನಿಮ್ಗ ನಮ್ಮ ಸಂಶಿ ಗ್ರಾಮದೊಳಗ ಯಾವ್ದೇ ತರ ಏನಾದ್ರು ಒಂದು ಪ್ರೋಗ್ರಾಮ್ ಒಳಗಾಗಿರ್ಲಿ, ಬೇರೆ ಯಾವ್ದೇ ತರದ್ರೊಳಗಿರ್ಲಿ ನಿಮ್ಗೆ ಏನಾದ್ರು ಒಂದು ಕರೆದಿದ್ದಾರ? ಬಹಳಷ್ಟು ಜನ ಹಂಗೆ ಹೇಳ್ತಾರ, ಹೇಳಿ ಕಾರ್ಯಕ್ರಮಗಳನ್ನು ಹೇಳಿ ಮನುಷ್ಯಾಗ ಒಂದು ಹೆಂಗಿರ್ತದಂದ್ರ ಕಲಾವಿದ ಅಂತಂದ್ಮೇಲೆ ಕರೆದ ಮೇಲೆ ಅದಕ್ಕ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತತಿ. ನಾನು ಒಬ್ಬ ದೊಡ್ಡ ಕಲಾವಿದ ಅಂತ ನಾ ಹೇಳ್ಕೊಳಂಗಿಲ್ಲ. ನಾ ದೊಡ್ಡ ಕಲಾವಿದ ಅಂತ ಯಾವಾಗ ಅನ್ಕೋತೀನಿ ಅಂತಂದ್ರ ಎಲ್ಲರೂ ನನ್ನ ಗುರ್ತು ಹಿಡಿತಾರ. ಇವತ್ತಿಗೂ ಸಂಶಿ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ನಿಂತೆ ಅಂದ್ರ ಹಣ ಹಾಡ್ತಿಯಲ್ಲ ನೀನು. ಆಮೇಲೆ ಹುಬ್ಳಿ ಈ ಕಡೆ ಎಲ್ಲ ಬಹಳಷ್ಟು ಜನ ಹುಬ್ಳಿ ಧಾರವಾಡ ನೋಡಿ ನಂಗೆ ಗುರ್ತು ಹಿಡಿತಾರ. ಅದು ಬಹಳ ಖುಷಿ ವಿಚಾರ. ಹಾಗಂದ್ರೆ ಸಿಂಪಲ್ ಎಲ್ಲಿ ನನಗೆ ಗುರ್ತು ಹಿಡಿಯುವಂತ ಕೆಲಸ ಆಗೈತೆ ಅಂದ್ರ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಅದ್ರೊಳಗೆ ರೀಲ್ಸ್, ವಿಡಿಯೋಸ್ ನಾನು ಸಾಂಗ್ ಮಾಡಕೊಂತ ಹೋದಂಗ ಅಲ್ಲಿ ಗುರ್ತು ಹಿಡ್ದಾರ. ಊರೊಳಗೂ ಬಹಳಷ್ಟು ಜನ ಇಲ್ಲಿ ಕಾರ್ಯಕ್ರಮಗಳನ್ನು ಹೇಳ್ತೀನಿ ಅಂತ ಎಷ್ಟೋ ಜನ ಕಾರ್ಯಕ್ರಮಗಳು ಹೇಳ್ತೀನಿ ಅಂತ ಅಂದವರು ಹೇಳಲಿಲ್ಲ. ಆದ್ರೆ ನಂಗೆ ಯಾವುದು ಬೇಜಾರಿಲ್ಲ. ಕಲಾವಿದಗ ಬೇಕಾಗಿರುವಂತ ವಿಚಾರ ಏನಂತಂದ್ರ ಒಬ್ಬ ಕಲಾವಿದ ಆಗ್ಯಾನಂದಾಗ ಅವನು ಹುಟ್ಟಿರೋ ಊರಿನೊಳಗ ಅವನ ಹೆಸರು ಏನಾರು ಮಾಡ್ಕೋಬೇಕನ್ನೋಂತ ಆಸೆ ಇರ್ತೈತಿ. ಅದು ಇಲ್ಲಿ ಆಗ್ಲಿಲ್ಲ ಅನ್ನೋದು ಒಂದು ನಂಗೆ ಬೇಜಾರ. ಆದ್ರೂ ಕೆಲವಷ್ಟು ಜನ, ನಾ ಎಲ್ಲರನ್ನೂ ಬ್ಲೇಮ್ ಮಾಡಕ್ ಹೋಗಂಗಿಲ್ಲ, ದಯಮಾಡಿ ಕ್ಷಮೆ ಇರ್ಲಿ. ಎಲ್ಲರ ಮೇಲೂ ನಾನು ಅಪವಾದನೆ ಹಾಕಂಗಿಲ್ಲ, ಹಾಕೋದು ತಪ್ಪು. ಯಾಕಂದ್ರ ಬಹಳಷ್ಟು ಜನ ನನಗೆ ಸಪೋರ್ಟ್ ಮಾಡ್ಯಾರ ಸಂಶಿ ಒಳಗ. ಎಲ್ಲರೂ, ನಾನು ಹೆಸರಂತೂ ತಗೊಳಂಗಿಲ್ಲ ಯಾರ್ದು, ಬಹಳಷ್ಟು ಜನ ನಂಗೆ ಫೋನ್ ಮಾಡಿ ಕರೆಸಿ ಕಾರ್ಯಕ್ರಮ ಕೊಟ್ಟು ಇದೆಲ್ಲ ಮಾಡಿದ್ರು. ಆದ್ರೂ ಕೆಲವೊಂದು ಸತಿ ಏನಾಗ್ತದ ಅಂತಂದ್ರ ನಮ್ಮೂರಿನವ್ರಿಗೆ ನಾನೊಂದು ಹಿರಿಯರಿದ್ದೀರಿ ಎಲ್ಲರೂ, ಅವ್ರಿಗೆ ನಾನು ಒಂದು ವಿಷಯ ತಿಳ್ಸಕ್ ಇಷ್ಟಪಡ್ತೇನೆ. ಯಾಕಂತಂದ್ರ ಊರಿನೊಳಗ ಬಹಳಷ್ಟು ಜನ ಕಲಾವಿದರು ಇರ್ತಾರೆ. ಯಾವುದೋ ಒಂದು ಕಾರ್ಯಕ್ರಮ, ದೊಡ್ಡ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರ. ಆ ವೇದಿಕೆ ಕಾರ್ಯಕ್ರಮದೊಳಗ ಇವರು ಲಿಸ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರ ಊರಿನೊಳಗ ಈ ಸಂಶಿ ಗ್ರಾಮ ಒಂದು ಸಣ್ಣ ಗ್ರಾಮ ಅಲ್ಲ, ನಮ್ಮ ಕುಂದಗೋಳ ತಾಲೂಕಿನೊಳಗೆ ಅತಿ ದೊಡ್ಡ ಗ್ರಾಮ ಅಂದ್ರ ಸಂಶಿ. ಆ ಸಂಶಿ ಏನೈತಲ್ಲ, ಸಂಶಿ ಒಳಗ ಎಷ್ಟು ಜನ ಕಲಾವಿದರು ಯಾವ್ಯಾವ ಕ್ಷೇತ್ರದೊಳಗ, ಬೇರೆ ಬೇರೆ ಕ್ಷೇತ್ರ, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಯೋಗ ಆಗಿರ್ಬೋದು, ಮಲ್ಲಕಂಬ ಆಗಿರ್ಬೋದು, ಎಲ್ಲ ಒಂದು ಫೀಲ್ಡ್ ಒಳಗ ಸಾಧನೆ ಮಾಡಿರುವಂಥವ್ರು ಬಹಳಷ್ಟು ಜನ ಅದಾರ. ಅವ್ರನ್ನ ಲಿಸ್ಟ್ ಮಾಡ್ಕೋಬೇಕು. ಮೊದಲು ಲಿಸ್ಟ್ ಮಾಡ್ಕೊಂಡ ಆ ಕಲಾವಿದರನ್ನ ಒಂದೊಂದು ಕಾರ್ಯಕ್ರಮಕ್ಕ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫಿಕ್ಸ್ ಅಂತಂದ್ರೆ ನಮ್ಮನ್ನ ಕರೀಲಿಲ್ಲ ಅಂತ ಹೇಳಿ ನಮ್ಗೇನ್ ಬೇಜಾರಿಲ್ಲ. ಅವ್ರನ್ನ ಮೊದಲು ಆದ್ಯತೆ ಯಾರಿಗೆ ಕೊಡ್ಬೇಕು ಅಂತಂದ್ರ ಈ ಊರಿನ ಕಲಾವಿದರು ಅಂತ ಹೇಳಿ ಇಲ್ಲಿವರೆಗೂ ಮೊದಲು ಕೊಡ್ಬೇಕು. ಆದ್ರೆ ಕೆಲವರು ಹಂಗ್ ಮಾಡಂಗಿಲ್ಲ. ಕೆಲವೊಂದು ನಾನು ಕಣ್ಣಾರೆ ಕಂಡಂತ ವಿಷಯಗಳವು
ಯಾಕಂದ್ರೆ ಯಾರನ್ನು ಅವ್ರನ್ನ ಹೆಸರು ಹೇಳೋದು ಸರಿಯಲ್ಲ. ಊರಿನ ಕಲಾವಿದರನ್ನ ಬಿಟ್ಟು ಎಲ್ಲಿ ಬೇರೆ ಬೇರೆ ಕಡೆಯವ್ರನ್ನ ಹೇಳೋದು, ಅವ್ರನ್ನೇ ಕರೆಸಿ ಇಲ್ಲಿ ಮಾಡೋದು. ನಮ್ಮ ಊರಿನ ಜಾತ್ರೆ ಕಾರ್ಯಕ್ರಮದಾಗೂ ನಾನು ವಿಚಾರ ನಾನು ಹಂಚ್ಕೊಳಕ್ ಇಷ್ಟ ಪಡಂಗಿಲ್ಲ. ಅದು ಬಹಳ ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿರ್ತೇನೆ. ಊರಿನೊಳಗ ಊರಿನ ಕಲಾವಿದರಿಗೆ ಬೆಲೆ ಕೊಡ್ಬೇಕು ಮೊದ್ಲ. ಹೊರಗಿನವ್ರಿಗೆ ಕೊಡ್ಲಿ, ಬೇಡ ಅಂತಲ್ಲ. ಕಲಾವಿದ್ರು ಅಂತಂದಾಗ ಒಂಥರ ಸಮುದ್ರದ ಆಳ ಇದ್ದಂಗದು. ಎಲ್ಲೇ ಸುತ್ತ ಹಾಕಿದ್ರು, ಎಲ್ಲೇ ಈಜ್ ಹೊಡೆದ್ ಬಂದ್ರು ಅಲ್ಲಿಗೆ ಬರ್ತಾರ ಅವ್ರು. ಆ ಸಮುದ್ರಕ್ಕೆ ಬರ್ಬೇಕ. ಆ ಕಲಾವಿದರ ಕ್ಷೇತ್ರನ ಹಂಗ. ಯಾಕಂದ್ರ ಅದು ನೃತ್ಯ ಆಗ್ಲಿ, ಆಕ್ಟ್ರೆಸ್ ಅಂದ್ರೆ ನೃತ್ಯ ಕಲಾವಿದರಾಗ್ಲಿ, ಸಂಗೀತ ಕಲಾವಿದರಾಗ್ಲಿ, ವಾದನ ಕಲಾವಿದರಾಗ್ಲಿ, ಎಲ್ಲರೂ ಒಟ್ಟಾರೆ ಒಳಗ ಸಮುದ್ರಕ್ಕೆ ಸೇರ್ತಾರ ಅವ್ರು. ಸಣ್ಣ ಪುಟ್ಟ ನದಿಗಳೆಲ್ಲ ಸೇರಿ ಸಮುದ್ರಕ್ಕೆ ಬರ್ತಾವಲ್ಲ, ಹಂಗ. ಆ ರೀತಿ ಕಲಾವಿದರನ್ನ ನಿಮಗ ಅವಕಾಶ ಕೊಡಕ್ ಆಗದೇ ಇದ್ರು ಪರವಾಗಿಲ್ಲ, ಆದ್ರೆ ನಿಂದಿಸ್ಬೇಡ್ರಿ ದಯಮಾಡಿ. ಅದು ಒಂದನ್ನ ಹೇಳ್ತೀನಿ ನಾನು ಅಷ್ಟೇ. ಸೊ ಇಷ್ಟೊತ್ತು ಏನ್ ನೋಡಿದ್ರಲ್ಲ, ಇವತ್ತು ಅವ್ರಿಗಾದಂಥ ಅನುಭವದ ಬಗ್ಗೆ ಅವತ್ತು ಅವ್ರು ಹೇಳ್ಕೊಂಡ್ರು. ಸೊ ಅವರು ಸಂಗೀತದ ಬಗ್ಗೆ ಆಗಿರ್ಬೋದು, ಬೇರೆ ಕಾಮಿಡಿಯಿಂದ ಲಿರಿಕ್ಸ್ ಬರೆಯೋದಾಗಿರ್ಬೋದು, ಇಂಥದ್ದು ನಮ್ಮ ಸಂಶಿ ಗ್ರಾಮದೊಳಗೆ ಎಷ್ಟೋ ಕಲಾವಿದರು ಇರ್ತಾರೆ. ಆದರೆ ನಮ್ಮ ಸಂಶಿ ಕಲಾವಿದರೊಳಗೆ ಯಾರು ಇವತ್ತಿಗೂ ಕೂಡ ಮೇಲೆ ಬಂದು ಒಂದು ಸ್ಟೇಜ್ ಒಳಗೆ ಹತ್ತಿ ನಿಂತ್ಕೊಂಡು ಮಾತಾಡುವಂಥ ಒಂದು ಪ್ರೋತ್ಸಾಹನ ನಮ್ಮ ಸಂಶಿ ಗ್ರಾಮದೊಳಗೆ ಸಿಗಾತಿಲ್ಲ. ಅಂದ್ರೆ ಬೇರೆ ಬೇರೆ ಊರ ಕಡೆ ಅಂತ ಇರುವಂಥ ಕಲಾವಿದರು ಏನಿರ್ತಾರೆ ಅವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದಾಗಿರ್ಲಿ, ಅವ್ರ ಸ್ಟೇಜ್ ಮೇಲೆ ಅವ್ರಿಂದ ಅದ್ದೂರಿಯಾಗಿ ಮೆರೆಸೋದಾಗಿರ್ಲಿ ಅಂಥದ್ದು ಭಾಳ ನಡೆಯಕತ್ತೈತಿ ನಮ್ಮ ಸಂಶಿ ಗ್ರಾಮದೊಳಗೆ. ಆದ್ರೆ ಸಂಶಿ ಕಲಾವಿದರಿಗೆ ಎದಕ್ಕೆ ಈ ಥರ ಮಾಡಾಕತ್ತೀರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ನಾವು ಕೇಳ್ಕೊಳ್ಳೋದು ಇಷ್ಟ, ನಮ್ಗಿರೋದು ಆಸೆ ಏನಪ್ಪಾ ಅಂದ್ರೆ, ನಾವು ನಮ್ಮ ಮನೆ ಸಂಬಂಧ ಏನು ಕೇಳತ್ತಿಲ್ಲ, ನಮ್ಮ ಸಂಬಂಧ ಅಂತ ಏನು ಕೇಳತ್ತಿಲ್ಲ. ನಮ್ಗಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಸಂಶಿ ಗ್ರಾಮ ಒಂದು ಉನ್ನತ ಸ್ಥಾನದೊಳಗೆ ಬರ್ಬೇಕು. ಇವತ್ತು ನಮ್ಮ ಎಕ್ಸಾಂಪಲ್ ಹೆಂಗೆ, ಎದಕ್ಕೆ ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಾಗಿರ್ಲಿ, ಒಂದು ಸ್ಟೋರಿ ರೈಟಿಂಗ್ ಮಾಡೋದಾಗಿರ್ಲಿ, ಒಂದು ಹಾಸ್ಯವನ್ನು ಮಾಡೋದಾಗಿರ್ಲಿ, ಒಂದು ಸಂಗೀತವನ್ನು ಮಾಡೋದಾಗಿರ್ಲಿ, ಮಾಡುವಂಥ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಇಲ್ಲೇ ಎಕ್ಸಾಂಪಲ್ ನಮ್ಮ ಹುಬ್ಳಿ ಒಳಗೆ ಹೋದ್ರೆ ಯಾವೂರಪ್ಪ ಅಂತ ಕೇಳಿದ್ರು ಮೊನ್ನೆ. ಹಂಗೆ ಒಂದು ಎಕ್ಸಾಂಪಲ್ ನನಗೆ ಆದಂಥ ಅನುಭವ ಹೇಳತ್ತೆ ನಿಮ್ಗೆ. ನಿಮ್ದು ಯಾವೂರಪ್ಪ ಅಂತ ಕೇಳಿದ್ರು, ಸಂಶಯ ಅಂತಂದೆ ನಾನು. ಸಂಶಯ ಅಂದಾಗ ಅದೆಲ್ಲ ಬರ್ತೈತಿ ಅಂತ ಅನ್ನುವಂಥ ಒಂದು ಮಾತನ್ನು ಅವ್ರು ಅಂತಂದ್ರೆ, ಅವಾಗ ಆದಂಥ ನೋವು ಏನಪ್ಪಾ ಅಂತಂದ್ರೆ, ನಮ್ಮ ಸಂಶಯ ಯಾರಿಗೂ ನಮಗೆ ಹುಬ್ಳಿ ಒಳಗೆ ಗೊತ್ತಿಲ್ಲಲ್ಪ, ಮುಂದೆ ಹೆಂಗಿದೆ ಅಂತ ಒಂದು ಯೋಚನೆ ಬಂತು. ಅವಾಗ ನನಗೆ ತಲೆ ಒಳಗೆ ಬಂದಂಥ ವಿಷಯ ಏನಪ್ಪಾ ಅಂತಂದ್ರೆ, ಸಂಶಯ ಅನ್ನೋದೊಂದು ಬ್ರ್ಯಾಂಡ್ ಆಗ್ಬೇಕು, ಆ ಬ್ರ್ಯಾಂಡ್ನ ಸಂಶಿ ಕಲಾವಿದರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರೆ ಆ ಮಾಡುವಂಥ ಉದ್ದೇಶ ನಮಗೆ ಐತಿ, ಆದ್ರೆ ಬೆನ್ನ ಹಿಂದೆ ನಿಂತ್ಕೊಂಡು ನಮಗೆ ಸಪೋರ್ಟ್ ಕೊಡುವಂಥ ಉದ್ದೇಶ ನಿಮಗಿರ್ಬೇಕು. ಅದನ್ನ ನೀವು ಕೊಡತ್ತಿಲ್ಲ ಅಂದ್ಮ್ಯಾಗ ಒಂದು ಸಂಶಿನ ಬ್ರ್ಯಾಂಡ್ ಮಾಡುವಂಥದ್ದು ನಮಗರ ಒಂದು ಉತ್ಸಾಹ, ಒಂದು ಆಸಕ್ತಿ ಅನ್ನೋದು ಯಾವಾಗ ಬರ್ತೈತೆ ಅನ್ನೋದು ನಮಗೊಂದು ಉದ್ದೇಶ ಅಷ್ಟೇ. ಸೊ ಇಷ್ಟು ಮಾತಾಡೋದಿಂತ್ರ ಇದು ಸಾಲ್ವ್ ಆಗುತ್ತೋ ಇಲ್ಲೋ ನಂಗೆ ಹತ್ರ ಗೊತ್ತಿಲ್ಲ. ಇದರಿಂದ ನಾನು ಮಾತಾಡೋದಿಂತ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ, ತಪ್ಪಾಗಿ ಏನಾದರೂ ಕಂಡು ಬಂದಿತ್ತಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ನಾವು ಮಾತಾಡಿರೋದ್ರು ಒಂದು ಕಲಾವಿದರ ಬಗ್ಗೆ. ಈಗ ಎರಡನೇದ್ರ ಬಗ್ಗೆ ಮಾತಾಡೋಣಂತ. ಎರಡನೇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ, ಸಾಮಾಜಿಕವಾಗಿ ಅಂದ್ರೆ ಒಂದು ಗ್ರಾಮಕ್ಕೆ ಸಂಬಂಧಪಡುವಂಥ ಒಂದು ಸಾಮಾಜಿಕವಾಗಿ ಕಳಕಳಿಯಲ್ಲಿ ನಾವು ತಿಳಿಸೋದೇನಪ್ಪಾ ಅಂತಂದ್ರೆ, ಒಂದು ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆಲ್ಲ, ಒಂದು ಗ್ರಾಮ ಪಂಚಾಯತಿಗೆ ಅನುದಾನ ರೀತಿಯಲ್ಲಿ 5 ವರ್ಷಕ್ಕೊಂಬರು ಮೊತ್ತ ಎಷ್ಟಪ್ಪ ಅಂತಂದ್ರೆ 7.20 ಕೋಟಿ ರೂಪಾಯಿ ಬರ್ತೈತಿ. ಆ 7.20 ಕೋಟಿ ರೂಪಾಯಿನ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬಳಸ್ಬೇಕು ಅನ್ನೋದನ್ನ ಅವ್ರ ಕಡೆ ಲಿಸ್ಟ್ ಇರ್ತೈತಿ. ಆ ಲಿಸ್ಟ್ ನನಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗೋಲ್ಲ ಅದ. ಬಟ್ ನನಗೆ ಗೊತ್ತಿರೋ ಪ್ರಕಾರ 7.20 ಕೋಟಿ ರೂಪಾಯಿ ಬರ್ತೈತಿ. ಆ 7.20 ಕೋಟಿ ರೂಪಾಯಿನ ಅದ್ರಾಗ ಅವ್ರು ಎಷ್ಟು ಖರ್ಚು ಮಾಡ್ತಾರ, ಅದು ಎಷ್ಟು ಕೆಲಸಗಳನ್ನ ಮಾಡ್ಯಾರಪ್ಪ ಅನ್ನೋದನ್ನ ಮಾಡ್ಯಾರ. ಆಲ್ಮೋಸ್ಟ್ ನಮ್ಮ ಸಂಶಿ ಗ್ರಾಮದೊಳಗೆ ಕೆಲಸಗಳಾಗ್ಯವು, ಅದನ್ನು ಎಲ್ಲ ಮಾಡ್ಯಾರ. ಆದ್ರೆ ಕುಡಿ ನೀರಿನ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕುಡಿ ನೀರನ್ನ ಇವತ್ತದು ಹೋಗಿ ಭಾಳ ದುರಸ್ಥಿತಿ ಒಳಗೆ ಬಂದೈತಿ ಆ ಕುಡಿಯಕೆರೆ ಹೋಗಿ. ಈಗ ಎಕ್ಸಾಂಪಲ್ ಹೆಂಗಪ್ಪ ಅಂತಂದ್ರೆ, ಇಲ್ಲೇ ನಮ್ಮ 7 ಕಿಲೋಮೀಟರ್ ಹತ್ತಿರ ಇರುವಂಥ ಒಂದು ಚಾಕ್ಲಬ್ಬಿ. ಆ ಚಾಕ್ಲಬ್ಬಿ ಒಳಗೆ ಇವತ್ತಿಗೂ ಕೂಡ ಕೆರೆ ನೀರನ್ನ ಕುಡಿತಾರ. ಕೆರೆ ನೀರು ಬಾದಾಮಿಗಿನ ಸಮ ಅಂತ ಹೇಳ್ತಾರೆ, ಬಾದಾಮಿ ಹಾಲಿಗಿನ ಸಮ ಅಂತ ಹೇಳ್ತಾರ ದೊಡ್ಡವರು. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ಇವ್ರ ಹತ್ರ ನಾನು ಕೇಳಿ ತಿಳ್ಕೊಳ್ಳೋಣ. ಬರ್ರಿ, ಇದಕ್ಕೆ ನೀವೇನು ಆನ್ಸರ್ ಹೇಳ್ತೀರಿ? ಏನ್ ಹೇಳೋದಂತಂದ್ರೆ, ಈಗ ಕುಡಿಯ ನೀರು ಎಲ್ಲ ಬೋರ್ವೆಲ್ಗಳನ್ನೆಲ್ಲ ಹಾಕಿ ಅಂತರ್ಜಲ ಬತ್ತಿ ಹೋಗ್ತತಿ. ಹೌದಾ? ಆ ಒಂದು ಕಾರಣಕ್ಕಾಗಿ ಈ ಒಂದೊಂದು ಗ್ರಾಮ ಪಂಚಾಯತಿಗೆ ಒಪ್ಪಿಸ್ಬಿಟ್ಟಿರ್ತಾರ, ನಿಮ್ಮ ಗ್ರಾಮದೊಳಗ ಒಂದು ದೊಡ್ಡ ಕೆರೆಯನ್ನ ಅದನ್ನ ಮಣ್ಣು ಅಗಿಸಿ ಕೊಡ್ತೇವಿ, ಅದಕ್ಕೂ ಅನುದಾನ ಬಂದಿರ್ತೈತಿ ಗ್ರಾಮ ಪಂಚಾಯತಿಯಿಂದ. ಮಣ್ಣು ಅಗಸಾಕು ಅನುದಾನ, ಅದನ್ನ ಒಳ್ಳಿ ಮಣ್ಣು ಮುಚ್ಚಾಕು ಅನುದಾನ ಬಂದಿರ್ತೈತಿ. ಬಂದಿದ್ದನ್ನ ಇವರು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು.
ಮಾಡ್ಕೊಂಡಾರ, ನಮ್ಮೂರೊಳಗ್ ಮಾಡ್ಯಾರ, ಇಲ್ಲ ಅಂತ ನಾ ಏನು ಹೇಳಂಗಿಲ್ಲ. ಕೆರಿನ ಮಣ್ಣನ್ನ ಆಗದು ಎಲ್ಲ ತಯಾರಿ ಮಾಡಿ ಅದಕ್ಕ ಮಳೆ ನೀರು ಸಂಗ್ರಹಣೆ ಆಯ್ತು. ಮಳೆ ನೀರು ಸಂಗ್ರಹಣೆ ಆದ್ಮೇಲೆ ಅದಕ್ಕೆ ಬೇಲಿ ಕಟ್ಸಿದ್ರು ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಯಿಂದ. ಸಂಪೂರ್ಣ ಕೆರಿ ಸರೌಂಡ್ ಅದೇನು ಜಾಲರಿ ಕಟ್ಸಿದ್ರು, ಕಂಪೌಂಡ್ ಟೈಪ್ ಕಟ್ಸಿದ ಆದ್ಮೇಲೆನು ಸಹಿತ ಅವರು ಅಲ್ಲಿ ಗ್ರಾಮ ಪಂಚಾಯತಿಂದ ಒಬ್ಬರನ್ನ ಕಾಯಕ್ಕೂ ಇಟ್ರು. ಕಾಯಕ್ ಇಟ್ಟ ಮೇಲೇನು ಸಹಿತ ಎಷ್ಟಂತ ಅವ್ರು ಗ್ರಾಮ ಪಂಚಾಯತಿಯವರು ಆದ್ರು ಎಷ್ಟಂತ ಕಾಯ್ಬೇಕು? ಬೆಳತನಕ ಅಲ್ಲೇ ಕುಂತು ನೋಡ್ದವ್ರು ಇದಾರ. ಉದಾಹರಣೆಗೆ ಅವ್ರನ್ನ ಕಾಯುವಂತವ್ರ ಪರಿಸ್ಥಿತಿ ಪಾಪ, ಅವ್ರಲ್ಲಿ ಪಗಾರ ಕೊಡ್ತಾರ, ಅಲ್ಲಿ ಕಾಯ್ಸಾಕಿರ್ತಾರ. ಅದನ್ನೆಲ್ಲಾ ಕಣ ತಪ್ಪಿಸಿನೂ ಸಹಿತ ನಮ್ಮ ಸಮಾಜದಾಗಿನ ಜನರು ಹೆಂಗಾದ್ರೂ ಮಾಡಿ ಕೆರೆ ಒಳಗ ಹೋಗೇ ಬಿಡೋದು, ಹೊಲಸಾಟ ಇಡಿಸ್ಬಿಡೋದು. ಏನಂತಂದ್ರ ನೀರು ತುಂಬಿರ್ತಾವ, ಅದ್ರೊಳಗೆ ಬಯಲು ಶೌಚಾಲಯ ಅಲ್ಲೇ ಮಾಡಿ ಅಲ್ಲೇ ಹೊಲಸಾಟ ಇಡಿಸ್ಬಿಡೋದು ನೀರನ್ನ. ಮತ್ತೆ ಎತ್ತನ್ನ ಅಲ್ಲೇ ಎತ್ತು ತೊಳೆಯೋದು, ಆಮೇಲೆ ಇನ್ನೊಂದ್ ಏನಂತಂದ್ರು ಟ್ರ್ಯಾಕ್ಟರ್ ಅವೆಲ್ಲ ತೊಳೆಯೋದು. ಇನ್ನೊಂದ್ ಏನಂತಂದ್ರ ಈಗಿನ ಯುವಕರ ಬಗ್ಗೆ ಹೇಳೋದಾದ್ರ, ನಾನೊಬ್ಬ ಯುವಕ ಆಗಿ ಹೇಳ್ತೀನಿ, ನಶೆ ಕುಡಿತಕ್ಕ ಬಹಳಷ್ಟು ಜನ ಅಂಟ್ಕೊಂಡು ಏನ್ ಮಾಡ್ತಾರಂತಂದ್ರ ಅಲ್ಲಿಂದ ಬೇರೆ ಕಡೆಯಿಂದ ತಗೊಂಬಂದು ಕೆರೆ ಒಳಗ ಜಾಗ ಇತ್ತು ಅಂದ್ರ ಜಾಗದಾಗ ಅಲ್ಲೇ ಕುಂತು ಆ ಬಾಟ್ಲಿಗಳನ್ನ ಗ್ಲಾಸ್ಗಳನ್ನ ಎಲ್ಲ ಅಲ್ಲೇ ಒಗದು, ಅದೇನಂತಂದ್ರ ಕುಡಿಯುವಂತ ನೀರು ಅದನ್ನ ಉಳಿಸ್ಕೋಬೇಕಾದ ಜವಾಬ್ದಾರಿ ಯಾರ್ದು? ನಮ್ದು, ಸಾರ್ವಜನಿಕರದ್ದು. ಯಾಕಂತಂದ್ರ ನಾವೇ ಉಳಿಸ್ಕೊಲಿಲ್ಲ ಅಂತಂದ್ರ ಮುಂದಿನ ಪೀಳಿಗೆಗಂತೂ ಉಳಿಯಂಗೇ ಇಲ್ಲ. ಅದು ಕೆರಿ ಐತೆ ಅನ್ನೋದು ಗೊತ್ತಾಗಲ್ಲ. ಕೆರಿ ಇದ್ರೂನು ಸಹಿತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಗ ಆಗ್ತತಿ. ಅದನ್ನ ಉಳಿಸ್ಕೋಬೇಕಾದ ಕರ್ತವ್ಯ ನಮ್ದು, ಎಲ್ಲರದು, ಸರ್ವೊಬ್ರದು. ಎಲ್ಲ ಏನಂತಂದ್ರ ಈ ಯಾರ್ದು ನಂದಲ್ಲಿದು, ಇದು ನನ್ನ ಕೆಲಸ ಅಂತೇಳಿ ಒಬ್ರು ಇಬ್ರು ಮಾಡುವಂಥದ್ದಲ್ಲ ಇದು. ಎಲ್ಲರೂ ಒಗ್ಗೂಡಿ ಇದು ನಂದು, ಸಂಶಿ ಗ್ರಾಮ ನಂದು ಅಂತ ಹೇಳಿ ಸ್ವಾರ್ಥದಿಂದ ಯಾವತ್ತು ಇವರು ಹೋರಾಡಿ ಮಾಡ್ತಾರಲ್ಲ, ಅವಾಗ ಇದೆಲ್ಲ ಶಾಶ್ವತವಾಗಿ ಉಳಿತೈತಿ. ಉಳಿಯುವಂಥದ್ದು ಏನಂತಂದ್ರ ಸಮಾಜದಾಗ ನಮ್ಮನ್ನೇ ಎಕ್ಸಾಂಪಲ್ ನಮ್ಮನ್ನೇ ಇಟ್ಕೊಂಡು ಹೇಳ್ತೀವಿ. ನಾವ್ ಏನಂತಂದ್ರ ನಾವು ಯಾವತ್ತಿನ ತನಕ ಎಚ್ಚೆತ್ಕೊಂಡು ನಮ್ಮೂರು, ನಮ್ಮ ಗ್ರಾಮ, ನಮ್ಮ ಕೆರೆ ನೀರು ಅದನ್ನ ಸದ್ಬಳಕೆ ಮಾಡ್ಕೋಬೇಕು, ಉಳಿಸ್ಕೋಬೇಕು ಅಂಥೇಳಿ ನಮ್ಮ ಕಡೆ ಯಾವತ್ತಿನ ತನಕ ಆ ವಿಚಾರ ಬರೋದಿಲ್ಲ. ಉಳಿಸ್ಬೇಕು ಅನ್ನೋದು ಅವತ್ತಿನ ತನಕ ಉದ್ಧಾರ ಆಗೋದಿಲ್ಲ. ಅಷ್ಟೇ. ಸೊ ಇಷ್ಟೊತ್ತಿದೊಂದು ಗ್ರಾಮಕ್ಕೆ ಸಂಬಂಧ ಪಡುವಂಥದ್ದು. ಸೊ ಇದರಲ್ಲೂ ಕೂಡ ನಿಮ್ಗೆ ಏನಾದ್ರು ತಪ್ಪಾಗಿ ಕಂಡು ಬಂದಿತ್ತಪ್ಪ ಅಂದ್ರೆ ಇದಕ್ಕೂ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಐತಿ, ಯಾಕಂತಂದ್ರೆ ನಾವು ರಾಜಕೀಯವಾಗಿ ಮಾತಾಡೋದು ತಪ್ಪು ಅಂತಂದ್ರೆ ಏನಲ್ಲ. ಈಗ ಯಾಕಂದ್ರ ನಾವೊಬ್ಬ ಯುವಕರಾಗಿ ಮಾತಾಡಕತ್ತೀವಿ. ಏನಂತಂದ್ರ ಜಸ್ಟ್ ಒಂದು ನೇರವಾಗಿ ನೀವು ಅನ್ಕೋಬಹುದು, ನಮ್ಮ ಗ್ರಾಮ ಪಂಚಾಯತಿಗೆ ಈ ಪ್ರಶ್ನೆಗಳು ಇರ್ಬೋದು, ಈ ಗ್ರಾಮ ಪಂಚಾಯತಿಗೆನೆ ಇವು ಪ್ರಶ್ನೆಗಳು. ಯಾಕಂದ್ರ ಒಬ್ಬ ಯುವಕ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರ ದೇಶನ ಮುದುಕ ಕಟ್ಲಿಕ್ಕಂತೂ ಆಗಂಗಿಲ್ಲ. ಮುದುಕರಿಂದ ದೇಶ ಕಟ್ಟಕ್ ಸಾಧ್ಯ ಇಲ್ಲ, ಹೌದಾ? ಯುವಕರೇ 23 ಹರೆಯದ ಯುವಕ ಯಾರು ಹೇಳ್ರಿ? ಭಗತ್ ಸಿಂಗ್ ಅವರು ಅವ್ರನ್ನ ನೇಣಿಗೇರಿಸ್ಬೇಕಾದ್ರ ಕೇಳ್ತಾರಂತ, ನಿನ್ನ ಕೊನೆ ಆಸೆ ಏನು? ನಿನ್ನ ಕೈ ಬಿಟ್ಬಿಡ್ತೀವಿ, ನಿನ್ನನ್ನ ನೇಣಿಗೇರ್ಸಂಗಿಲ್ಲ, ನೀನು ತಾಯಿ ಜೊತೆ ಆರಾಮಾಗಿರು. ಒಂದೇ ಒಂದು ಸರಿ ದೇಶದಾಗ, ನಿಮ್ಮ ಭಾರತ ದೇಶದಾಗ ಯಾವ್ಯಾವ ಮೂಲೆ ಒಳಗ ಏನೇನ್ ಇಟ್ಟಿರ್ತಾರ, ಏನಂತಂದ್ರ ಸಸ್ಪೆನ್ಸ್ ವಿಚಾರಗಳು, ಎಲ್ಲೆಲ್ಲಿ ಬಂಗಾರ ವಜ್ರ ವೈಡೂರ್ಯಗಳು ಇಟ್ಟಿರ್ತಾರಲ್ಲ, ಅವನು ಒಂದ್ ಸಲಿ ನಮಗ ತಿಳಿಸಿ ಬಿಟ್ಬಿಡು, ಆಮೇಲೆ ನಿನ್ನನ್ನ ಬದುಕ್ಸಾಕ್ ಬಿಟ್ಬಿಡ್ತೀವಿ ಅಂತ ಹೇಳ್ತಾರ ಭಗತ್ ಸಿಂಗ್ನ. ಭಗತ್ ಸಿಂಗ್ ಏನ್ ಹೇಳ್ತಾನ ಅವಾಗ, ನೀನು ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ನನ್ನ ದೇಹ
ಭಾರತ ದೇಶದ ಮಣ್ಣಿಗೆ ಮೀಸಲು ಅಂತ ಹೇಳಿ ಅವ್ರ ಮುಖದ ಮೇಲೆ ಥೂ ಅಂತ ಉಗಿದು ಬಿಡ್ತಾರಂತ. ಅಂತ ಯುವಕರ ನಮ್ಮ ದೇಶಕ್ಕೆ ಬೇಕು. ದೇಶದಿಂದ ರಾಜ್ಯ, ರಾಜ್ಯದಿಂದ ಜಿಲ್ಲೆ, ಜಿಲ್ಲೆಯಿಂದ ತಾಲೂಕು, ತಾಲೂಕಿನಿಂದ ಸಾವಿರಾರು ಹಳ್ಳಿಗಳು. ಹಂಗ ಒಬ್ಬೊಬ್ಬ ಯುವಕ ಅಲ್ಲಿ ಒಂದು ಗ್ರಾಮದೊಳಗ ಇದ್ದ ಅಂತಂದ್ರ ಏನನ್ನಾದ್ರೂ ಮಾಡ್ಬೋದು. ಇಷ್ಟೇ ವಿಚಾರ. ಯಾಕಂದ್ರೆ ನಾವು ರಾಜಕೀಯವಾಗಿ ನಾವು ಹಂಚ್ಕೊಳಕ್ ಇಷ್ಟ ಪಡೋದಿಲ್ಲ. ಯಾಕಂತಂದ್ರೆ ಈಗ ರಾಜಕೀಯವಾಗಿ ನಾವು ಮಾತಾಡಿದ್ವಿ ಅಂತಂದ್ರೆ ನಿಮಗೇನು ಗೊತ್ತು ಅದ್ರ ಮಾಹಿತಿ ಎಲ್ಲ ಅಂತ ನಮಗ್ ಪ್ರಶ್ನೆ ಮಾಡಿ ಕೇಳುವಂತದ್ದು ಇರ್ತತಿ. ನೀವ್ ಹೆಂಗೈತಪ್ಪ ಅಂದ್ರೆ ಖಾರದೊಳಗ ಮಾತಾಡಿದ್ರೆ ಮೈ ಮ್ಯಾಗ ಆ ಒಂದು ಕಾರಣಕ್ಕಾಗಿ ನಾವು ಏನೋ ನಮ್ಮ ವಿಚಾರಗಳಿವು ಪ್ರಜ್ವಲ ನಾವು ಸೇರಿ ನಮ್ಮೊಳಗೆ ಡಿಸ್ಕಷನ್ ಮಾಡಾಕತ್ತೀವಿ. ಕೆಲವೊಂದು ಆ ಪ್ರಶ್ನೆಗಳು ನಿಮಗೂ ಇರ್ಬೋದು, ನಿಮಗ ಕೆಲವೊಂದು ಪ್ರಶ್ನೆಗಳು ಹಿಂಗಲ್ಲ ಹಿಂಗ ಅನ್ನುವಂಥದ್ದು ಏನಾರು ಇತ್ತು ಅಂದ್ರೆ ಕಮೆಂಟ್ಗಳ ಮುಖಾಂತರ ನಮಗೆ ತಿಳಿಸ್ರಿ. ನಾವು ತಿದ್ದುಕೊಂಡು ಮುಂದಿನ ವಿಚಾರಗಳ ಏನಿರ್ತಾವಲ್ಲ ಅದನ್ನ ನಾವು ಸಾಕ್ತೀವಿ. ಆದ್ರೆ ಸಿಂಪಲ್ ಈ ವಿಡಿಯೋನ ಮಾಡುವಂತ ಉದ್ದೇಶ ಏನಿತ್ತು ಅಂತಂದ್ರ ನಮ್ಮೊಳಗೆ ನಾವು ಡಿಸ್ಕಷನ್ ಮಾಡಿಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋಣ, ಆಮೇಲೆ ಅದರ ಪರಿಣಾಮ ಏನಿರ್ತೈತೆ ನೋಡೋಣ ಅಂತ ಹೇಳಿ. ಇನ್ನೊಂದು ಮುಖ್ಯವಾದ ವಿಚಾರ ಪ್ರಜ್ವಲ, ಒಂದು ಊರು ಉಳಿಬೇಕಾದ್ರ, ಊರಿನ ಇತಿಹಾಸ ಉಳಿಬೇಕಾದ್ರ ಏನ್ ಕಾರಣ ಆಗ್ತತಿ? ಜಕಣಾಚಾರ್ಯ ಕಡೆದಂತ ಒಂದು ಶಿಲ್ಪ ಕಲೆಗಳಾಗಿರ್ಬೋದು, ಆ ಶಿಲ್ಪ ಕಲೆ ನಾವು ಉಳಿಸುವಂತ ಹೋಗ್ಬೇಕು. ಯಾಕಂದ್ರೆ ಇವತ್ತು ಮುಂದಿನ ಪೀಳಿಗೆ ಒಳಗ ಹೌದು ಒಂದು ಜಕಣಾಚಾರ್ಯ ಐತಿಹಾಸಿಕ ಹಿನ್ನೆಲೆ ದೇವಾಲಯಗಳು ಇದ್ವು ಅನ್ನೋದೇ ಇವತ್ತು ಮರೆಮಾಚಾಗತ್ತೆ. ಹೌದೌದು. ಅದು ಎಕ್ಸಾಂಪಲ್ ನಮ್ಮ ಸಂಶಿ ಗ್ರಾಮದ, ನಮ್ಮ ಕುಂದಗೋಳ ತಾಲೂಕೊಳಗ ನಮ್ಮ ಸಂಶಿ ಗ್ರಾಮದೊಳಗ 5 ದೇವಸ್ಥಾನಗಳು ಬರ್ತವೆ. ಜಕಣಾಚಾರ್ಯ ಕಡೆದಂತ 5 ದೇವಸ್ಥಾನಗಳು ಬರ್ತವೆ. 5 ದೇವಸ್ಥಾನ ಇವತ್ತ ಒಂದು ಲೆಕ್ಕಕ್ಕೆ ಅಂದ್ರೆ ಒಂದು ಒಳ್ಳೆ ಉನ್ನತ ಸ್ಥಾನಗಳು ಅದು. ಉನ್ನತ ಯಾರು ಹಾಳು ಮಾಡಾಕತ್ತಿಲ್ಲ, ಚಲೋ ರೀತಿಯೊಳಗೆ ಹೊಂಟೈತಿ. ಆದ್ರ ಅಲ್ಲಿ ಜಕಣಾಚಾರ್ಯ ಒಂದು ಕೆತ್ತಿದಂತ ಒಂದು ಕಲ್ಲು ಶಾಸನ, ಅದು ಶಾಸನಗಳಂತ ನಾವೇನ್ ಕರಿತೀವಿ. ಅದ್ರಾಗ ಒಂದು ಶಾಸನ, ಒಂದು ರೈಲ್ವೆ ಸ್ಟೇಷನ್ ಏನು ಕಮಡೋಳಿ ರೋಡ್ ಐತಲ್ಲ, ಕಮಡೋಳಿ ರೋಡ್, ಆ ಕಮಡೋಳಿ ರೋಡ್ ಪೂಲ್ ಹತ್ರ ಬಿದ್ದತಿ. ಆ ಶಾಸನ ಯಾರ ದೇವಸ್ಥಾನಕ್ಕೆ ಸಂಬಂಧಪಡ್ತದಪ್ಪ ಅಂತಂದ್ರ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕ. ಇವತ್ತಿಗೂ ಕೂಡ ಅದನ್ನ ಯಾರು ಎಚ್ಚೆತ್ಕೊಳ್ತಾ ಇತ್ತಿಲ್ಲ. ಅವ್ರ ಏನಾರ ಹೋಗಿ ನಾವ್ ಹೇಳಿದಿಪ್ಪ ಅಂದ್ರೆ ಮಾಡೋಣ ಅಂತಾಳೆ, ಹೋಗೋಣ ಅಂತಾಳೆ ಅನ್ನುವಂತ ಮಾತುಗಳು, ಆಶ್ವಾಸನ ಮಾತುಗಳು ಕೊಡತ್ತಾರ ಹೊರತು ಇವತ್ತಿಗೂ ಕೂಡ ಯಾವನು ಹೋಗಿ ಇಡಾಕತ್ತಿಲ್ಲ. ಇವತ್ತು ಹೋಗಿ ನಾವು ಒಂದು ಗ್ರಾಮ ಪಂಚಾಯತಿಗೆ ಹೇಳಿದಿಪ್ಪ ಅಂದ್ರೆ ಮಾಡೋಣ ಅಂತ್ರಿ ಅನ್ನುವಂತ ಮಾತನ್ನ ಹೇಳ್ತಾರ. ಅದೇ ನಮ್ಮ ಸಾರ್ವಜನಿಕರಿಗೆ ಹೋಗಿ ಹೇಳಿದ್ರೆ ಏನಂತಾರ, ಇವಾಗ ಹೋಗಪ್ಪ ನಮ್ದು ಬೇರೆ ಕೆಲಸ ನಮ್ಮ ಅಂತ ಅನ್ನುವಂತ ಮಾತನ್ನು ಕೂಡ ಹೇಳ್ಯಾರ. ಹೇಳಿದ್ದು ನಮ್ಮ ಮುಂದೆ ಹೇಳಿದ್ ನಮ್ಗೆ ಗೊತ್ತೈತಿ ಹೇಳಿದ್ದು. ಸೊ ಇದ್ರ ವಿಚಾರವಾಗಿ ನಾವು ಏನ್ ಹೇಳಕ್ ಇಷ್ಟಪಡಾಕತ್ತೀವಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಮುಂದಿನ ಪೀಳಿಗೆಗೆ ಒಂದು ಜಕಣಾಚಾರ್ಯ ಕಡೆ ಐತಿಹಾಸಿಕ ಹಿನ್ನೆಲೆ ದೇವಾಲಯಗಳು ಇದ್ವು ಅನ್ನೋದನ್ನ ಅಳಿಸಿ ಹೋಕೈತಿ. ಅದು ಹೋಗಬಾರ್ದು, ಮುಂದಿನ ಪೀಳಿಗೆಗಳಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಅಷ್ಟೇ ನಮ್ದು. ಸೊ ಕಾರಣ ಏನಪ್ಪಾ ಅಂತಂದ್ರ, ಇವತ್ತಿಲ್ಲ ನಾಳೆ ಎಲ್ರು ಕೂಡ್ಕೊಂಡು ಎಲ್ರು ಮಾತಾಡ್ಕೊಂಡು, ಇವತ್ತು ನಮ್ಮ ಸಂಶಿ ಗ್ರಾಮದೊಳಗ ಎಷ್ಟೋ ಕಮಿಟಿಗಳದು, ಎಷ್ಟೋ ಗ್ರೂಪ್ಗಳದು. ಆ ಗ್ರೂಪ್ ಒಳಗೆ ಇಂಥವನ್ನ ಹಾಕಂಗಿಲ್ಲ. ಇವತ್ತು ಯಾವ್ದೋ ಒಬ್ಬ ರಾಜಕೀಯ ವ್ಯಕ್ತಿ ಬರಾಕತ್ತಾನಪ್ಪ ಅಂದ್ರೆ, ಇವತ್ತೊಬ್ಬ ಅಂತ ರಾಜಕೀಯ ವ್ಯಕ್ತಿ ಬರಾಕತ್ತಾನ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋಂತ ಮಾತನ್ನ ಹೇಳಿ ಎಷ್ಟೋ ರೊಕ್ಕ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು. ಮಾಡುವಂತ ಉದ್ದೇಶ ನಿಮ್ದು ಅದು ಏನಾಗಿರ್ತೋ ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಕ್ ಅದು ನಿಮ್ ಇಷ್ಟ, ನಿಮಗ್ ಬಿಟ್ಟಿದ್ದ. ಸೊ ನಾವ್ ಹೇಳೋದೇನಪ್ಪಾ ಅಂತಂದ್ರೆ, ಒಂದು ದೇವಸ್ಥಾನಕ್ಕೆ ಸಂಬಂಧ ಪಡುವಂತದನ್ನ ಉಳಿಸ್ರಿ, ಮುಂದಿನ ಪೀಳಿಗೆಗಳಿಗೂ ಗೊತ್ತಾಗ್ಲಿ ಇಂಥದ್ ಐತಿ ಅನ್ನುವಂತ ಉದ್ದೇಶ ಅಷ್ಟ ನಮ್ದಾಗಿರ್ತೈತಿ. ನಿಜ. ಪಾಂಡವರು ನಮ್ಮ ಊರಿನ ಮೇಲೆ ನಡೆದು ಹೋದಂತ ದಾರಿ ಐತಿ. ಪಾಂಡವರು ನಮ್ಮ ಊರಿನ ಮೇಲೇನು ನಡೆದೋಗ್ಯಾರ. ಅಜ್ಞಾತವಾಸದೊಳಗಿದ್ದಾಗ ಹಾನಗಲ್ಕ ಅವ್ರು ಇಲ್ಲಿಂದ ಹೋಗ್ಬೇಕಾದ್ರ ಪಾಂಡವರು ನಡೆದು ಹೋದಂತ ಪುರಾವೆ ಐತಿ ಅಂತ ಹಿರಿಯರು ಹೇಳ್ತಾರ. ಅದು ನಮಗ ಹೇಳುವಂತ ಇದು ಇಲ್ಲ, ನಮಗೂ ಗೊತ್ತಿಲ್ಲ. ಅದ ಹಿರಿಯರು ಏನ್ ಹೇಳಿದ್ರಲ್ಲ ಅದನ್ನೇ ನಾವು ನಂಬ್ಕೊಂಡು ಅದನ್ನೇ ನಂಬಿದ್ದು ಅಷ್ಟ. ಏನಂತಂದ್ರೆ ಸಿಂಪಲ್, ಈಗ ನಮ್ಮೂರಿನೊಳಗ ಶಾಸನಗಳು ನೋಡೋದಾದ್ರ ಪುರಾತತ್ವ ಇಲಾಖೆ ಪ್ರಕಾರ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸಂಶಿ, ಈ ಸಂಶಿ ಒಂದು ಗ್ರಾಮ ಅಂತ ಏನೈತಲ್ಲ, ಐತಿಹಾಸಿಕ ದೇವಾಲಯಗಳು ನೋಡೋದಾದ್ರ 2 ದೇವಾಲಯಗಳು ಇಲ್ಲಿ ಸಿಗ್ತಾವ. ಒಂದು ಶಂಕರಲಿಂಗ ದೇವಸ್ಥಾನ, ಇನ್ನೊಂದು ಸಿದ್ದೇಶ್ವರ ದೇವಸ್ಥಾನ. ಆ ಸಿದ್ದೇಶ್ವರ ದೇವಸ್ಥಾನದ ಮುಂದ ಒಂದು ಶಾಸನ ಐತಿ. 12ನೇ ಸೋಮೇಶ್ವರ ಕೆತ್ತನೆ ಮಾಡಿರುವಂತಹ ಶಾಸನ ಅದು. 12ನೇ ಶತಮಾನದ ಕಾಲದಾಗ ಕಲ್ಯಾಣಿ ಚಾಲುಕ್ಯರ ಕೆತ್ತನೆ ಶೈಲಿ ಅದು.
ಅದೇ ರೀತಿ ಅದೊಂದು ಶಾಸನ ಅಲ್ಲ, ಅಲ್ಲಿ ಒಂದು ಶಾಸನ ಅದಾದ್ರ ಇನ್ನೂ ಉಳಿದ 4 ಶಾಸನಗಳು ನಮ್ಮ ಊರಿನೊಳಗೆ ಸಿಗ್ತಾವ. ಆ ಶಾಸನಗಳನ್ನ ಉಳಿಸ್ಬೇಕು ಅನ್ನುವಂಥದ್ದು ನಮ್ಮ ಒಳಗೈತಿ. ಆದ್ರೆ ಇನ್ನೂ ಕೆಲವರು ಅದನ್ನ ಉಳ್ಸಾಕೇನು ಬಡದಾಡ್ತಾರೋ ಅದು ಬಿಡ್ತಾರೋ ಅದು ಗೊತ್ತಿಲ್ಲ. ಬಟ್ ಏನು ಅಂತಂದ್ರೆ ನಮ್ಮ ಉದ್ದೇಶ ಶಾಸನ ಉಳಿಬೇಕು ಅಷ್ಟೇ. ಇನ್ನೊಂದು ಈ ಗುರುಬಸಪ್ಪ ಕುಂಬಿಯವ್ರ ಮನೆ ಕಡೆ ಇರುವಂತ ಶಾಸನ ಏನ್ ಹೇಳ್ತತಿ, ತಪಸ್ವಿಪುರ ಅಂದ್ರೆ ನಮ್ಮೂರೊಳಗ ಬಹಳಷ್ಟು ಜನ ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡಿ ಧ್ಯಾನಕ್ಕೆ ಕುಂತು ಓದಂತ ಪುರಾವೆ ಐತಿ. ಆ ಒಂದು ಕಾರಣಕ್ಕಾಗಿ ತಪಸ್ವಿಪುರ, ಇಲ್ಲಿ ತಪಸ್ಸುಗಳು ಇರೋದ ಕಾರಣಕ್ಕಾಗಿ ಪುರ ಅಂತ ಆಮೇಲೆ ನಾಮಕರಣ ಆಯ್ತು. ಅವರ ತಪಸ್ವಿಗಳ ಸಂಬಂಧ ಅವರು ಜೀವನವನ್ನೇ ಸವಿಸ್ತಾ ಇದ್ರಲ್ಲ ಇಲ್ಲಿ ಜನಾಂಗ, ಇಲ್ಲಿ ಜನರು, ಸಮಾಜದ ಜನರು, ಆ ಒಂದು ರೂಢಿಗತವಾಗಿ ಸಮಸ್ತೆ ಸಂವಸೆ ಅಂತ ಹೇಳಿ ರೂಢಿಗತವಾಗಿ ಬದಲಾವಣೆ ಆಗ್ತಾ ಹೋತು. ಆಮೇಲೆ ಕೊನೆಗೆ ಸಂಶಿ ಅಂತ ರೂಢಿ ಒಳಗ ಕರೀತಾರ ಸಂಶಿನ. ಆ ಶಾಸನಗಳು ಏನದವಲ್ಲ 5 ಶಾಸನಗಳು ಜೀವಂತವಾಗಿ ಉಳಿಬೇಕು ಅನ್ನುವಂತ ಆಸೆ ನಮ್ದು. ಯಾಕಂದ್ರ ಮುಂದೊಂದು ದಿನ ನಮ್ಮ ಮಕ್ಕಳು ಮರಿಮಕ್ಕಳು ಬಂದು ಈ ಊರಿನ ಇತಿಹಾಸ ಎಲ್ಲೈತಿ, ಏನು ಅದರ ಇತಿಹಾಸ ಎಲ್ಲೈತಿ ಏನು ಅಂತ ಕೇಳಿದ್ರ ನಮಗೂ ಹೇಳಾಕ್ಬೇಕು. ನಮಗ ಹಿರಿಯರು ನಮಗ್ ಹೇಳಿದ್ರು ಅಂತಂದ್ರ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು. ಹಿರಿಯರೇ ನಮಗ್ ಹೇಳಿಲ್ಲ ಅಂತಂದ್ರೆ ಹೋಗ್ರಿ ಆ ಕಡೆ, ಏನ್ ಶಾಸನ ಗೀಸನ ನೋಡ್ಕೊಂಡು ಹೋಗ್ಕಿರಿ ಅಂತ ಅವರೇ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂತಂದ್ರ ನಾವು ಅದನ್ನ ವಿಚಾರ ಮಾಡಕ್ಕೂ ಹೋಗಲ್ಲ. ಮುಂದಿನ ಫ್ಯೂಚರ್ನ್ಯಾಗ ಮಕ್ಕಳು ಬರ್ತಾರಂದ್ರ ನಾವೇ ಹಿಂಗದೀವಿ ಸೋಮಾರಿಗಳಂಗ, ಮುಂದೆ ಹೆಂಗಿರ್ತಾರೋ ಅದನ್ನ ಹೇಳಾಕ್ ಬರುದಿಲ್ಲ. ಒಟ್ನಲ್ಲಿ ಊರಿನ ಒಂದು ಇತಿಹಾಸ ಉಳಿಬೇಕಾದ್ರ ಶಾಸನಗಳು ಉಳಿಬೇಕು, ದೇವಾಲಯಗಳು ಉಳಿಬೇಕು. ಅದರೊಳಗೂ ಐತಿಹಾಸಿಕ ದೇವಾಲಯಗಳು, ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತ ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಈ ರೀತಿಯಾದ ರಾಷ್ಟ್ರಕೂಟರಾಗಿರ್ಬೋದು, ಈ ರೀತಿಯಾದ ಎಲ್ಲಾ ರಾಜಧಾನಿಗಳು ಇಲ್ಲಿ ನಮ್ಮ ದೇಶದೊಳಗಡೆ, ಅದು ಎಸ್ಪೆಷಲಿ ಕರ್ನಾಟಕ ರಾಜ್ಯದೊಳಗಡೆ. ಹಂಪಿ ನೋಡಿರ್ಬೋದು ನೀವು, ಹಂಪಿ ಒಳಗ ಬಹಳಷ್ಟು ಜನ ರಾಜಮನೆತನಗಳು ಅಲ್ಲಿ ನಡೆದು ಹೋದಂತದ್ದು ಪುರಾವೆ ಐತಿ. ಅದೇ ರೀತಿ ನಮ್ಮೂರೊಳಗುನು ಬಹಳಷ್ಟು ಜನ ನಡೆದೋಗಿದಾರ. ಎಕ್ಸಾಂಪಲ್ ಸಂಶಿಗೂ ಶಿಶುನಾಳಕ್ಕೂ ಹೆಂಗ್ ಸಂಬಂಧ ಅಂತಂದ್ರ, ಶಿಶುನಾಳ ಶರೀಫರು, ಕರ್ನಾಟಕ ಕಬೀರ ಸಂತ ಶಿಶುನಾಳ ಶರೀಫರು ಸಂಶಿಗ್ ಬಂದಾಗ ಹಿರೇಮಠ ಅಂತ, ಸಿದ್ದೇಶ್ವರ ಪ್ಲಾಟ್ ಒಳಗೆ ಹಿರೇಮಠದಾಗ ಬಂದು ಕುಂತಾಗ ಇಲ್ಲಿನ ಹಿರಿಯರು ಅವ್ರಿಗೆ ಏನ್ ಅಂದ್ಬಿಡ್ತಾರಂತ, ಅವಂಗ ಮಡಿ ಮೈಲಿಗೆ ಇಲ್ಲ ನೋಡು, ಜಳಕ ಗಿಳಕ ಮಾಡ್ಯಾನಿಲ್ಲವ, ಶರೀಫಗ ಮಡಿ ಅನ್ನೋದ ಇಲ್ಲ, ಅವನು ಹೊರಗೆ ಹಾಕ್ರಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಕಳಿಸ್ತಾರ. ಆ ಒಂದು ಕಾರಣಕ್ಕಾಗಿ ಶರೀಫ್ ಅಜ್ಜ ಏನ್ ಹೇಳ್ತಾನ, ಈ ಜಾಗ, ನಾ ಕುಂತ ಜಾಗ ಕತ್ತಿ ಕರ ಉಳ್ಳಾಡ್ಲಿ, ಇಲ್ಲಿ ಅದಕ್ಕೂ ಉಪಯೋಗಕ್ಕೆ ಬರದೇ ಇರ್ಲಿ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದ್ಬಿಡ್ತಾನ ಶರೀಫ್ ಅಜ್ಜ. ಆ ಒಂದು ಪುರಾವೆಗಳು ಇಲ್ಲಿ ಬಹಳಷ್ಟು ಸಿಗ್ತಾವ. ಆಮೇಲೆ ಶರೀಫ್ ಅಜ್ಜ ಇಲ್ಲಿ ನಮ್ಮೂರಿನ ಕುರಿತಾಗಿ ಒಂದು ಪದ ಬರ್ತಾರ, ತತ್ವಪದ. ಆ ತತ್ವಪದ ಏನಂತಂದ್ರ, ಸಂಶಿ ಎಂಬುದು ಗೋಜಿನೊಳಗ ಬಿದ್ದಾದೋ ಅಂತ ಹೇಳಿ ಬಹಳ ಅದ್ಭುತವಾದ ಸಾಹಿತ್ಯ ಅದು ತತ್ವಪದ. ಒಳ್ಳೆ, ಯಾಕಂದ್ರ ನಮ್ಮೂರ ಉದ್ದೇಶ ನಮ್ದಿಷ್ಟೇ, ನಮ್ಮೂರು ನಮ್ಮ ಗ್ರಾಮ ಅಭಿವೃದ್ಧಿಯತ್ತ ಸಾಗಬೇಕು. ಈ ಒಂದು ಗ್ರಾಮದಷ್ಟೇ ನಾವು ಮಾತಾಡಕತ್ತೀವಿ. ಈಗ ತಾಲೂಕಿನಾದ್ಯಂತ ನೋಡೋದಾದ್ರ, ತಾಲೂಕು ಯಾವಾಗ್ಲೂ ಈಗ ಸುಮಾರು ವರ್ಷಗಳ ಹಿಂದೆನೆ ನೋಡೋದಾದ್ರ ಅಭಿವೃದ್ಧಿ ಹೊಂದದ ತಾಲೂಕಾಗಿ ಉಳಿದತಿ. ಅಭಿವೃದ್ಧಿ ಯಾವಾಗ ಹೊಂದತೈತಿ ಅನ್ನೋದು ನಮ್ಮ ಪ್ರಶ್ನೆ, ಎಲ್ಲ ಯುವಕರ ಪ್ರಶ್ನೆ ಇದು. ನೋಡೋಣ ಮುಂದೊಂದು ದಿನ ಅದು ಯುವಕರೆಲ್ಲ ಸೇರಿ ಅದನ್ನ ಕಾಳಜಿಯಿಂದ ನಮ್ದು ನಮ್ಮೂರು ಅಂತ ಹೇಳಿ ಉಳಿಸ್ಕೊಂಡ್ರೆ ಉಳಿತೈತಿ, ಇಲ್ಲ ಅಂತಂದ್ರೆ ಉಳಿಯೋದಿಲ್ಲ. ಸೊ ಇದು ಇಷ್ಟು ಕಡೆ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಸಿಸ್ಟಮ್. ಸೊ ಇವತ್ತು ಎಜುಕೇಶನ್ ಸಿಸ್ಟಮ್ ಒಳಗ ಎಷ್ಟೋ ಬಡ ಕುಟುಂಬಗಳಾದಂತ ಒಂದು ಅವ್ರಿಗೆ
ಯಾಕಂದ್ರೆ ನನಗೂ ಆದಂಥ ಘಟನೆ ಇದೆ. ನನಗಾದಂಥದ್ದು ನಾನು ಹೇಳಕ್ ಇಷ್ಟಪಡಕತ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮೊಳಗ ಎಷ್ಟೋ ಬಡತನ ಜನತೆಗಳ ಎಷ್ಟೋ ಜನ ಅದಾರ, ನಮ್ಮ ಬಡತನ ಇರುವಂಥ ಪರಿಸ್ಥಿತಿ ಒಳಗಿರುವಂಥವ್ರು ಎಷ್ಟೋ ಜನ ಅದಾರ. ಅದ್ರೊಳಗೆ ನಾನು ಕೂಡ ಒಬ್ಬ. ಇವತ್ತು ನಮ್ಮ ಮನೆಯೊಳಗೆ ಹೆಂಗೈತಪ್ಪ ಅಂತಂದ್ರೆ ಸಂಘದೊಳಗೆ ಸಾಲ ತೆಗಿಸಿ ನಮ್ಮನ್ನ ಕಲಿಸಿರ್ತಾರೆ. ಒಂದು ಶಾಲೆ ಆಗಿರ್ಬೋದು, ಒಂದು ಕಾಲೇಜ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಏನೋ ಬೇಕಾದಾಗಿರ್ಲಿ, ಒಟ್ಟು ಏನೋ ಒಂದು ಕಲಿಸಿರ್ತಾರ ಅಂತಂದ ಮ್ಯಾಗ ಅದ್ರ ತಕ್ಕಂತ ಒಂದು ಜಾಬ್ ಸಿಗಬೇಕು ಅನ್ನೋ ಒಂದು ಆಸೆ ಇರ್ತದೆ ಮನೆಯೊಳಗೆ. ಕಲಿಯುವಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಮನೆಯೊಳಗೆ ಕಲಿಸುವಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಮಗ ಒಂದು ಕಂಪ್ನಿ ಒಳಗೆ ನೆರಳ ಕೂತ್ಕೊಂಡು ದುಡಿಲಿ ಅಂತ ಅನ್ನುವಂಥ ಉದ್ದೇಶ ಅಷ್ಟೇ ಇರ್ತದೆ. ಅವ ಆದ್ರೆ ನೋಡ್ಕೊಂಡು ಮುಂದೆ ಅವನ ಜೀವನ ಸುಖವಾಗಿರ್ಲಿ ಅನ್ನುವಂಥ ಉದ್ದೇಶದಿಂದ ಅವ್ರೇನ್ ಮಾಡ್ತಾರ, ನಮಗಾದಂತ ನಾವು ದುಡಿಯುವಂಥ ಕಷ್ಟ ಅವ್ರಿಗೆ ಬರಬಾರ್ದು ಅನ್ನೋಂಥ ಉದ್ದೇಶ ತಂದೆ ತಾಯಿ ಇರ್ತದೆ. ಹೌದು. ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂದ್ರೆ, ಅವ್ರು ಬೆವರು ಸುರಿಸಿ ದುಡಿಯುವಂತ ದುಡ್ಡ ಇವತ್ತ ಮನಿ ನೋಡ್ಕೊಳಕ್ ಆಗಂಗಿಲ್ಲ. ಯಾಕಂದ್ರ ಹಳ್ಳಿ ಒಳಗ ಕೊಡುವಂತ ಪಗಾರ, ನಾವೇನ್ ಪಗಾರ ಅಂತ ಏನ್ ಕರಿತೀವಿ, ಸ್ಯಾಲ್ರಿ ಪಗಾರ ಅಂತ ಏನ್ ಕರಿತೀವಿ, ಹಳ್ಳಿ ಒಳಗ ಕೊಡೋದೆಷ್ಟು 200-300 ರೂಪಾಯಿ. ಇವತ್ತು ಅದು ಎದಕ್ ಸಾಲ್ತೈತಿ? ಅದ್ರೊಳಗೆ ಹೆಂಗೈತಪ್ಪ ಅಂತಂದ್ರೆ, ಎಜುಕೇಶನ್ ಸಿಸ್ಟಮ್ಗೆ ಇವತ್ತ ಕಾಲೇಜ್ ಫೀಸ್ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು ಭಾಳ ಐತಿ. ಇವತ್ತ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರು ಕೂಡ ನಾವು ಒಂದ್ 2,000 ರೂಪಾಯಿ ಐತಿ ಕಾಲೇಜ್ ಫೀಸ್. ಬಸ್ ಪಾಸ್ ಹೋಗಪ್ಪ ಅಂದ್ರೆ 1,300 ರೂಪಾಯಿ. ನಮ್ದು ಊಟದ ಖರ್ಚು, ಬುಕ್ ಎಲ್ಲ ಆಗಂದ್ರೆ ಹಬ್ಬಾಗ ಒಂದು 10,000 ರೂಪಾಯಿ ಮಿನಿಮಮ್ ಬೇಕಾ. ನಾವು ಗೌರ್ಮೆಂಟ್ ಕಾಲೇಜಿಗೆ ಹಚ್ಚವಪ್ಪ ಅಂತಂದ್ರು ಮಿನಿಮಮ್ 10,000 ರೂಪಾಯಿ ಆದ್ರೂ ಬೇಕಾಕತಿ. ಇವತ್ತು ನಾವು ಎಷ್ಟೋ ಕಷ್ಟಪಟ್ಟು ಒಂದು ಒಳ್ಳೆ ಪರ್ಸೆಂಟೇಜ್ ಮಾಡಿ ಇವತ್ತು ಕಲ್ತೇವಪ್ಪ ಅಂತಂದ್ರು, ಇವತ್ತೊಂದು ಕಂಪ್ನಿ ಒಳಗೆ ಅಂದ್ರೆ ಈಗ ಕಂಪ್ನಿ ರಿಲೇಟೆಡ್ ಹೆಂಗ್ ಮಾತಾಡ್ತಾರಪ್ಪ, ಕಂಪ್ನಿ ಒಳಗೆ ಯಾವ ತರ ಇರ್ತದ ಅನ್ನೋಂತ ಇವತ್ತೊಂದು ವಿಷಯದ ಪ್ರಕಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಕಂಪ್ನಿ ಪ್ರಕಾರ ನಾನು ಮಾತಾಡಕ್ ಏನ್ ಇಷ್ಟಪಡಕತ್ತೀನಪ್ಪ ಅಂತಂದ್ರೆ, ಇವತ್ತೊಂದು ಕಾಲೇಜಿನೊಳಗ ಹೆಂಗ್ ಇರ್ತದಪ್ಪ ಅಂದ್ರೆ, ಕ್ಯಾಂಪಸ್ ಅನ್ನುವಂತ ಹೆಸರನ್ನ ತೊಗೊಂಬರ್ತಾರ. ಅದ್ರಾಗ ಎಲ್ಲಿಪ್ಪ ಅಂತಂದ್ರೆ IT ಕಾಲೇಜ್ ಒಳಗ. ಇವತ್ತೇನ್ ನಾವು IT ಒಳಗ 1 ವರ್ಷ 2 ವರ್ಷ ಅಂತ ಕೋರ್ಸ್ ಇರ್ತೈತಿ, ಆ ಕೋರ್ಸ್ನ ಇವತ್ತು ನಾವು ಕಲ್ತಿರ್ತೀವಿ. IT ಒಳಗೆ ಕಲ್ತಂತ ವಿದ್ಯಾರ್ಥಿಗಳಿಗೆ ಆಗುವಂತ ಒಂದು ತೊಂದರೆಗಳು ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಎಜುಕೇಶನ್ ಸಿಸ್ಟಮ್ ಒಳಗೆ ಕಲಿತು ಒಂದು ಒಳ್ಳೆ ಉನ್ನತ ಸ್ಥಾನ ಒಳಗೆ ಪರ್ಸೆಂಟೇಜ್ ಮಾಡಿ ಒಂದು ದೊಡ್ಡ ಕಂಪ್ನಿ ಒಳಗೆ ದುಡ್ಯಾಕತ್ತಪ್ಪ ಅಂತ ಅನ್ನೋದು ಮನಿ ಒಳಗೆ ಅನ್ಕೊಂಡಿರ್ತಾರ. ಆದ್ರೆ ಕಂಪ್ನಿ ಒಳಗೆ ನಡೆಯುವಂತ ಸ್ಕ್ಯಾಮ್ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ಅನ್ನೋ ಬೇಸ್ ಮ್ಯಾಗ. ಇವತ್ತು 1 ವರ್ಷ 2 ವರ್ಷ ಅಂತ ಅನ್ನೋದು ನಮ್ಮ ಹತ್ರ ಒಂದು ಲೆಟರ್ ಬರ್ಸ್ಕೊಂಡಿರ್ತಾರ. ಅವಾಗಿನೊಳಗೆ ನಮ್ಮ ಮೈಂಡ್ ಸೆಟ್ ಒಳಗೆ ಹೆಂಗಿರ್ತದಪ್ಪ ಅಂತಂದ್ರೆ, ನಾವೇನ್ ಅನ್ಕೊಂಡಿರ್ತೀವಿ, ನಂಗೆ ಒಂದು ಒಳ್ಳೆ ಕೆಲ್ಸ ಸಿಕ್ತೆ, ಕಂಪ್ನಿ ಒಳಗೆ ಕೆಲ್ಸ ಸಿಕ್ಕತ್ತಪ್ಪ ಅನ್ನೋ ಖುಷಿ ಒಳಗೆ ಇರ್ತೀವಿ. ಆದ್ರೆ ಎಷ್ಟು ವರ್ಷ ಇರ್ತೈತಿ, ಹೆಂಗಿರ್ತದ ಅನ್ನೋದು ನಮ್ಮ ಪರಿಜ್ಞಾನ ಇರೋದಿಲ್ಲ. ಅದ್ರ ಕಾಲೇಜ್ ಮಾಸ್ತರ್ಗಳಿಗೆ ಹೆಂಗಿರ್ತದಪ್ಪ ಅಂತಂದ್ರೆ, ಸರ್ಗಳಿಗೆ ಹೆಂಗಿರ್ತದಪ್ಪ ಅಂತಂದ್ರೆ, ನಮ್ಮ ಕಾಲೇಜ್ ಒಳಗೆ ಕಲ್ತಂತ ಒಂದು ವಿದ್ಯಾರ್ಥಿ ಅದು ಕಂಪ್ನಿ ಒಳಗೆ ಹೊಂಟನಪ್ಪ ಅನ್ನುವಂತ ಖುಷಿನೂ ಅವ್ರಿಗೆ ಇರ್ತೈತಿ. ಇವತ್ತು ನಾವು ಹೋಗಿ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತೀವಿ, ಅದ್ರ ತಕ್ಕಂಗ ಅವ್ರು ಪಗಾರ ಕೊಡ್ತಾರ. ಯಾವ್ದು ಇಟ್ಕೊಂಡಿಲ್ಲ, ಎಲ್ಲಾ ತರದ ಪಗಾರನೆಲ್ಲ ಕೊಡ್ತಾರ, ಇಲ್ಲ ನಂಗಿಲ್ಲ. ಎಲ್ಲಾ ತರದ ಬೋನಸ್ ಕೊಡ್ತಾರ, PF ಕೊಡ್ತಾರ, ಎಲ್ಲಾನು ಕೊಡ್ತಾರ. ಆದ್ರೆ 1 ವರ್ಷಕ್ಕೆ ಸೀಮಿತ ಯಾಕಾಗ್ತದ ಅನ್ನೋ ನನ್ನ ಉದ್ದೇಶ. ಇವತ್ತು 1 ವರ್ಷ ಕೆಲಸ ಮಾಡಿಸಿ ಮುಂದ್ ತಗದ್ರೆ ಮುಂದಿನ ಮತ್ತೆ ಮುಂದೆ ಫ್ಯೂಚರ್ ವಿಚಾರ ಹೆಂಗ, ಮುಂದೆ ಫ್ಯೂಚರ್ ಏನಿರ್ತೈತಿ, ಮುಂದೆ ಎಲ್ಲಂತ ಕೆಲಸ ಹುಡ್ಕೋದು ನಾವು. ಈಗ ಪ್ರತಿಯೊಂದು ಕಂಪ್ನಿ ಒಳಗೂ ನಡೆಯುವಂತದ ಸ್ಕ್ಯಾಮ್ ಇದೆ. ಪ್ರತಿಯೊಂದು ಕಂಪ್ನಿ ಒಳಗೂ IT ಕಲ್ತಂತ ವಿದ್ಯಾರ್ಥಿಗಳು ಆಗುವಂತದ್ದು ಏನಪ್ಪಾ ಅಂದ್ರೆ, 1 ವರ್ಷ ಬಾಳ ಅಂದ್ರೆ 2 ವರ್ಷ ಕೆಲಸ ಮುಗಿದ ತೆಗೆದು ಬಿಡ್ತಾರ. ನಿನ್ ಕಾಂಟ್ರಾಕ್ಟ್ ಮುಗಿತು ಹೋಗ್ಬಿಡಪ್ಪ, ಮುಂದೆ ಮತ್ತೆ ಬೇರೆ ಕಂಪ್ನಿ ಹೋಗ್ತಾನ ಅಲ್ಲಿ ಹಂಗ. ಹಾಗಾದ್ರೆ ಕೊಡೋ 15,000ಕ್ಕೆ ಇವತ್ತು ಜೀವನ ಹೆಂಗ್ ಸಾಗಿಸ್ಬೇಕು ನಾವು? ಅದ್ರಾಗೂ ಎಕ್ಸ್ಪೆಷಲಿ ಇವತ್ತು ಹೆಂಗೈತಿಪ್ಪ ಅಂದ್ರೆ, ನಾವು ಹೋಗಿ ದಕ್ಷಿಣ ಕರ್ನಾಟಕದೊಳಗ ದುಡಿಬೇಕಂತ ಪರಿಸ್ಥಿತಿ ಬಂದೈತಿ. ಉತ್ತರ ಕರ್ನಾಟಕದೊಳಗ ಕಂಪ್ನಿಗಳು ಎದಕ್ಕಾಗತ್ತಿಲ್ಲ, ಯಾವ್ದು ಕಂಪನಿಗಳೇ ಹೊಸದಾಗಿ ಕಂಪನಿಗಳನ್ನ ಕಟ್ಟಾಕೋ ಇವರು ಮುಂದಾಗತ್ತಿಲ್ಲ, ಕೊಡಾಕ ಯಾರು ತಯಾರಿಲ್ಲ. ಹೌದು. ಹಿಂಗಾದ್ರೆ ಉತ್ತರ ಕರ್ನಾಟಕದೊಳಗ ಏನ್ ಇಂಪ್ರೂವ್ಮೆಂಟ್ ಇವತ್ತಿಗೆ ಆಗತೈತಿ? ಅದೇ ಸಾಕಷ್ಟು ಜನ, ನಾವು ಒಂದು ಸಂಶಿ ಈ ಒಂದು ಗ್ರಾಮ ಅಂತ ಹೇಳತ್ತಿಲ್ಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಕಡೆ ಬಾಗಲಕೋಟ, ಜಮಖಂಡಿ, ಈ ರೀತಿ ಉತ್ತರ ಕರ್ನಾಟಕ ಏನ್ ಸರೌಂಡ್ ಐತಲ್ಲ, ಆಲ್ಮೋಸ್ಟ್ ಇಲ್ಲಿ ಇವರೆಲ್ಲ ಸೇರಿ ಬೆಂಗಳೂರು ಕಡೆಗೆ ದುಡ್ಯಾಕ್ ಹೋಗ್ತಾರ. ಪಾಪ ಅವ್ರು ಕಷ್ಟ ಪಡೋದನ್ನ ಅಲ್ಲಿ ನೋಡಕ್ಕಾಗಲ್ಲ, ನಿಜವಾಗ್ಲೂ ನೋಡಕ್ಕಾಗಂಗಿಲ್ಲ. ಯಾಕಂದ್ರ ಏನೋ ನಾನು ಹೋಗಿನಿ, ನಾನು ಸಾಕಷ್ಟು ಒಂದು 6-7 ತಿಂಗಳು ಅಲ್ಲಿ ಬೆಂಗಳೂರೊಳಗಿದ್ದು ದುಡಿದು ಬಂದಿನಿ. ಅಲ್ಲಿ ಕಷ್ಟ ಅಲ್ಲಿಗೆ ಗೊತ್ತು, ಯಾಕಂದ್ರ ಅಲ್ಲಿ ಅನುಭವಿಸ್ತವ್ರ ಕಷ್ಟ ಅಲ್ಲಿಗೆ ಅವ್ರಿಗೆ ಗೊತ್ತಿರ್ತತಿ. ಯಾಕಂದ್ರ ಇಲ್ಲಿದ್ದವ್ರಿಗೆ ಅದು ಗೊತ್ತಾಗಲ್ಲ. ಏನಾಗ್ಬಿಡ್ತತಿ, ಬೆಂಗಳೂರು ಆಗದಾನ ಮಗ, ಚಲೋ ರೊಕ್ಕ ಹಾಕಕತ್ತ ಉದ್ದೇಶ ಅಷ್ಟೇ ಇರ್ತೈತಿ. ಆದ್ರ ಮಗ ಅಲ್ಲಿ ಏನ್ ಕೆಲಸ ಮಾಡಕತ್ತಾನ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆದ್ರೂ ಮತ್ತು ಮನ್ಯಾಗ ನಾವ್ ಏನ್ ಹೇಳ್ಕೊತಿಪ್ಪ ಅಂದ್ರ, ಆರಾಮ್ ಆಫೀಸ್ ತಕೊಂತ ಕಂಪ್ಯೂಟರ್ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತೇವೆ ಹೊರತು, ಯಾಕಂದ್ರ ಮನಿ ಒಳಗ್ ಬೇಜಾರಾಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟ. ಸೊ ಇವತ್ತು ನಾವು ಕಂಪ್ನಿ ಒಳಗೆ ಆಫೀಸ್ ಒಳಗೆ ವರ್ಕ್ ಮಾಡತ್ತೀವಿ ಅನ್ನೋದು, ಬೇರೆ ಕಡೆ ವರ್ಕ್ ಮಾಡತ್ತೀವಿ, ಅದು ಸಂಬಂಧ ಪಡಲ್ಲ. ಇವತ್ತು ನಾವು ಎಷ್ಟು ದುಡ್ತೀವಿ, ಏನ್ ಮಾಡ್ತೀವಿ. ಇವತ್ತಿನ ಎಜುಕೇಶನ್ ಸಿಸ್ಟಮ್ ನೋಡೋದ ಒಂದ್ ಕಡೆ ಆದಾದ್ರೆ, ಕೆಲ್ಸದೊಂದ್ ಕಡೆ ನೋಡೋದಾದ್ರ, ಇವತ್ತು ಒಂದು ಮದುವೆ ಮಾಡುವಂತ ವ್ಯವಸ್ಥೆ ಹೆಂಗೈತಪ್ಪ ಅಂತಂದ್ರೆ, ಅವ ರೈತ ಅದನಪ್ಪ ಅಂದ್ರೆ ಅವ್ನ ಕನ್ಯಾನ ಕೊಡೋದಿಲ್ಲ. ಅವ ಏನ್ ಜಾಬ್ ಮಾಡ್ತಾನ, ಯಾವ ಕಂಪ್ನಿ ಒಳಗೆ ಜಾಬ್ ಮಾಡ್ತಾನ, ಅವ್ನ ಎಷ್ಟು ತಿಂಗಳ ಪಗಾರ ಐತಿ ಅಂತದನ್ನ ನೋಡ್ತಾರ. ಆದ್ರೆ IT ಕಲ್ತಂತ ವಿದ್ಯಾರ್ಥಿಗಳು ಇವತ್ತು ಆಗುವಂತದ್ದು ಏನಾಗಕತ್ತಪ್ಪ ಅಂತಂದ್ರ, ನಾವು ಕಂಪ್ನಿ ದುಡ್ಕೊಂತೇನೆ ಹೋಗ್ತೀವಿ.
ಇವತ್ತು ಈ 2 ವರ್ಷ ಈ ಕಂಪ್ನಿ ಒಳಗೆ 2 ವರ್ಷ ಆ ಕಂಪ್ನಿ ಒಳಗೆ ದುಡಿತೀವಿ. ಆದ್ರೆ ಕೊಡೋ ಪಗಾರ ಇಲ್ಲಿ 15,000, ಕೊಡೋ ಪಗಾರ ಅಲ್ಲಿ 15,000. 15,000 ಎಷ್ಟು ವರ್ಷ ಅಂತ ನಾವು ದುಡಿದು ಯಾವ್ದಾರ 15,000 ಸೀಮಿತವಾಗಿ ನಾವು ದುಡ್ಕೊಂತ ಹೋಗ್ಬೇಕು. ಹಂಗಾರ ಮುಂದೆ ನಮ್ ಪೇಮೆಂಟ್ ಸ್ಯಾಲ್ರಿ ಮುಂದೆ ಬರೋದು ಯಾವಾಗ? ಹೌದು. ಸೊ ಹಿಂಗಾಗಿ ನಾ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರ ಒಂದು ಈ ಸಿಸ್ಟಮ್ ಬಂದ್ ಆಗ್ಬೇಕು. 1 ವರ್ಷ 2 ವರ್ಷ ತೆಗಿಯುವಂತ ಕೆಲಸದ ಸಿಸ್ಟಮ್ ಬಂದ್ ಆಗ್ಬೇಕು. ಕಂಟಿನ್ಯೂಟಿ ಕೊಟ್ರ ಚಲೋ ಕೆಲಸ ಮಾಡ್ಬೇಕು. ಇಲ್ಲಪ್ಪ ಇದು ಆಗುದಿಲ್ಪ ಮಾಡಕ್ ಆಗೋದಿಲ್ಪ ಅಂದ್ರ ಎಜುಕೇಶನ್ ಸಿಸ್ಟಮ್ ಬಂದ್ ಆಗ್ಬೇಕು. ನಾನು ಕೇಳ್ಕೊಳ್ಳೋದು ಇಷ್ಟ. ಸೊ ಎಜುಕೇಶನ್ ಸಿಸ್ಟಮ್ ಎದಕ್ಕೆ ಬಂದ್ ಆಗ್ಬೇಕಪ್ಪ ಅಂತಂದ್ರ ಇವತ್ತು ಮನಿ ಒಳಗ ಸಾಲ ಮಾಡುವಂತ ತಪ್ಪತೈತಿ. ಇವತ್ತು ಒಂದು ಸಂಘದೊಳಗ ಸಾಲ ತೆಗಿಸಿರ್ತಾರಪ್ಪ ಅಂತಂದ್ರ ಆ ಸಂಘದವ್ರು ಇವತ್ತ ಕಂತ ತುಂಬ್ಲಿಕ್ಕೆ ಬಿಡುದಿಲ್ಲ, ಬಂದ್ ಬಾಕ್ಲಿಂದ ಇರ್ತಾರೆ. ಯಾಕಂದ್ರೆ ಅವ್ರು ತಪ್ಪನ್ನ ಹೇಳಾತಿಲ್ಲ, ಯಾಕಂದ್ರೆ ಅವ್ರು ಹೆಂಗ್ ಸಾಲ ಕೊಟ್ಟಿರ್ತಾರ ಮತ್ ನಾವು ಕೊಡಬೇಕಾಕೈತಿ ಸೋಣಿನ ಮ್ಯಾಗ. ಸೊ ಸಾಲ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಸಂಬಂಧ ಎದಕ್ಕಪ್ಪ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಸಂಬಂಧ. ಇವತ್ತು ಎಜುಕೇಶನ್ ಸಿಸ್ಟಮ್ ಈ ತರ ತೊಂದ್ರೆ ಆಗಾಕತ್ತಪ್ಪ ಅಂತಂದ್ರೆ ಸೊ ಎಜುಕೇಶನ್ ಸಿಸ್ಟಮ್ ನಮ್ಗೆ ಎದಕ್ ಬೇಕಾ? ಎಜುಕೇಶನ್ ಸಿಸ್ಟಮ್ ಬಂದ್ ಮಾಡ್ಬಿಟ್ರಲ್ಲ. ಸೊ ನಾ ಕೇಳುವಂತ ಇದೊಂದು ಕ್ವಶನ್ ಸಾರ್ವಜನಿಕರಿಗೆ. ಸೊ ಇದು ನಿಮ್ಗ ಏನ್ ಅನಿಸತ್ತಪ್ಪ ಅಂತ ಅನ್ನೋದನ್ನ ನೀವು ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಯಾಕಂದ್ರೆ ಕಾಮೆಂಟ್ ಬಾಕ್ಸ್ ನಿಮ್ದಾಗಿರ್ತದ. ಸೊ ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ನಾವು ಇಬ್ರು, ಸೊ ನಾ ಅಣ್ಣ ಅಂತಾನೆ ಕರಿತೀನಿ, ಮಾರುತಿ ಅಣ್ಣವ್ರಾಗಿರ್ಬೋದು, ನಾನಾಗಿರ್ಬೋದು, ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಾಗಿ ಕಂಡು ಬಂದಿತ್ತಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ಏನೋ ಸಣ್ಣ ಒಂದು ಪ್ರಯತ್ನದೊಂದಿಗೆ ನಮ್ಮ ಒಳಗಾಗಿರೋಂಥ ನೋವುಗಳಿಂತಾಗಿರ್ಬೋದು, ಅನುಭವದ ಮಾತುಗಳಿಂತಾಗಿರ್ಬೋದು ಏನೋ ಒಂದು ಮಾತಾಡೇವಿ. ಇದರಿಂದ ನಿಮ್ಗೆ ಏನಾದ್ರು ಬೇಜಾರಾಗುವಂತ ಮಾತುಗಳಂತ ಆಗಿರ್ಬೋದು. ಸೊ ನಾವು ಮಾಡುವಂತ ವಿಡಿಯೋ ಅಂತ ನಿಮ್ಗೆ ಏನಾದ್ರು ಉದ್ದೇಶ ಪೂರ್ವಕವಾಗಿ ನಿಮ್ಗೆ ಟಾರ್ಗೆಟ್ ಅಂತ ನಾವು ಮಾಡಿಲ್ಲ. ಯಾವುದೇ ರಾಜಕೀಯ ಪಕ್ಷ ಪರವಾಗಿ ನಾವು ಮಾತಾಡಿಲ್ಲ. ಸೊ ನಮಗ ಆಸೆ ಇರೋದೇನಪ್ಪಾ ಅಂದ್ರೆ ನಮ್ಮೂರು ಅನ್ನೋದೊಂದು ಬ್ರ್ಯಾಂಡ್ ಆಗ್ಬೇಕು, ನಮ್ಮೂರು ಉದ್ಧಾರ ಆಗ್ಬೇಕು, ನಮ್ಮೂರು ಆಗಿರುವಂತ ಸಾರ್ವಜನಿಕರು ಒಂದು ಒಳ್ಳೆ ಉನ್ನತ ಸ್ಥಾನದೊಳಗೆ ಹೋಗ್ಬೇಕು ಅನ್ನೋದನ್ನ ನಮ್ಮ ಉದ್ದೇಶ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗಕ್ಕೆ ಇಷ್ಟಪಡೋಣ ಅಂತ. ನಮಸ್ಕಾರ. ಧನ್ಯವಾದ.